ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಇತ್ತ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ಆರಂಭ ಆಗಿದೆ ಎನ್ನುವ ಮಾಹಿತಿ ಇದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಸಭೆ ಆರಂಭ ಆಗಿದೆ. ದೆಹಲಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಇವತ್ತು ರಾಜ್ಯದ ಪಾಲಿಗೆ ಸಿಹಿಯೋ ಅಥವಾ ಬರ ಸಿಡಿಲೋ ಕಾದ್ ನೋಡಬೇಕು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ಇದು. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸೋಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿತ್ತು. ತಮಿಳುನಾಡಿಗೆ ನೀರು ಬಿಡೋಕೆ ಒಪ್ಪುತ್ತಾ, ತಿರಸ್ಕಾರ ಮಾಡುತ್ತಾ, ಹೀಗೆ ಅನೇಕ ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಹರಿಸೋಕೆ 15 ದಿನಗಳ ಕಾಲ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. 15 ದಿನಗಳಲ್ಲಿ 4 ಟಿಎಂಸಿ ನೀರು ಹರಿಸೋಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿತ್ತು. ಇದಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ರಾಜ್ಯಾದ್ಯಂತ ವ್ಯಕ್ತವಾಗಿತ್ತು. ನಮಗೆ ಕುಡಿಯೋಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೆ ಹೆಂಗೆ ನೀರು ಹರಿಸೋದು ಎನ್ನುವ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಉದ್ಭವಿಸಿದೆ. ಇತ್ತ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತು ಸಭೆಯನ್ನ ಕರೆದಿತ್ತು. ಆ ಸಭೆ ಆರಂಭ ಆಗಿದೆ. ಕರ್ನಾಟಕದ ಪ್ರತಿನಿಧಿಗಳು ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಇತ್ತ ಈ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ? ಪ್ರಮುಖವಾಗಿ ನೀರು ಬಿಡುವ ಆದೇಶ. ಈಗ ಕರ್ನಾಟಕದಲ್ಲಿ ತೀವ್ರ ಬರದ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿದ್ರೆ ಕಷ್ಟ ಸಾಧ್ಯ. ಈ ನಡುವೆ ಕರ್ನಾಟಕ ತಮಿಳುನಾಡಿನ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. 4 ಟಿಎಂಸಿ ನೀರು ಬಿಡುವ ಭವಿಷ್ಯ ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗುತ್ತೆ. ಕಾವೇರಿ ತೀರ್ಪು ರಾಜ್ಯಕ್ಕೆ ವ್ಯತಿರಿಕ್ತವಾಗಿ ಬಂದ್ರೆ ಕಷ್ಟ ತಮ್ಮ ವಾದವನ್ನ ಉಭಯ ರಾಜ್ಯಗಳು ಮಂಡಿಸ್ತವೆ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ ಇರೋದು 16 ಟಿಎಂಸಿ ನೀರು ಮಾತ್ರ. ಬರ ಹಿನ್ನೆಲೆಯಲ್ಲಿ ಮುಂಗಾರು ಕೈಕೊಟ್ಟಿದೆ, ನೀರಿನ ಅಭಾವ ಇದೆ. ಇಂಥ ಸಂದರ್ಭದಲ್ಲಿ ನೀರು ಬಿಡೋದು ಹೇಗೆ? ಇದು ನಮ್ಮ ರಾಜ್ಯದ ವಾದ. ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಈ ಬಾರಿ ತೀವ್ರತರವಾದಂಥ ಬರ ಇದೆ. ಸರಿಯಾಗಿ ಮುಂಗಾರು ಮಳೆ ಆಗಿಲ್ಲ. ಜೂನ್ ಜುಲೈ ತಿಂಗಳಲ್ಲಿ ವ್ಯಾಪಕವಾಗಿ ಮಳೆ ಆಗಬೇಕಿತ್ತು, ಆದರೆ ಈ ವರ್ಷ ಆಗಿಲ್ಲ. ಹೀಗಾಗಿ ಕಾವೇರಿ ಜಲನಯನ ಪ್ರದೇಶದಲ್ಲಿ ಮಳೆಯಾಗದ ಕಾರಣಕ್ಕಾಗಿ ಕಾವೇರಿ ನದಿ ಭರ್ತಿಯಾಗಿಲ್ಲ, ಹಾಗೆಯೇ ಅಣೆಕಟ್ಟುಗಳು ಕೂಡ ತುಂಬಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡೋದು ಅಂತ ಹೇಳಿದ್ರೆ, ಅದು ಕೂಡ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡೋದು ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಸಂಕಷ್ಟದ ಪರಿಸ್ಥಿತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ಈಗ ಆರಂಭ ಆಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ? ಕರ್ನಾಟಕದಿಂದ ಈ ಮೀಟಿಂಗ್ ನಲ್ಲಿ ಕರ್ನಾಟಕಕ್ಕೆ ಆಗುವಂತ ಲಾಭಗಳು ಏನು? ಸಂಪತ್, ಪ್ರಮುಖವಾಗಿ ಈ ಒಂದು ಸಭೆ ಈಗಾಗಲೇ ಕೆಲ ಕ್ಷಣಗಳಿಂದ ಅಷ್ಟೇ ಆರಂಭವಾಗಿರುವಂತದ್ದು ಸಿಡಬ್ಲ್ಯೂಎಂಎ ಸಭೆ. ಮುಖ್ಯವಾಗಿ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಶಿಫಾರಸು ಏನಿತ್ತು 3500 ಕ್ಯೂಸೆಕ್ ನೀರನ್ನ ಕಳೆದ 12 ದಿನಗಳ ಹಿಂದಷ್ಟೇ ಕೊಟ್ಟಿತ್ತು. ಮುಂದಿನ 15 ದಿನಗಳವರೆಗೂ ಕೂಡ 3500 ಕ್ಯೂಸೆಕ್ ಪ್ರತಿದಿನ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನುವಂತ ನಿಟ್ಟಿನಿಂದಾಗಿ ಅದನ್ನ ಪ್ರಶ್ನೆ ಮಾಡಿ ಈಗಾಗಲೇ ಮೇಲ್ಮನವಿಯನ್ನ ಸಿಡಬ್ಲ್ಯೂಎಂಎ ಸಮಿತಿಯ ಮುಂದೆ ಕರ್ನಾಟಕ ಸರ್ಕಾರವು ಕೂಡ ಸಲ್ಲಿಕೆಯನ್ನು ಮಾಡಿದೆ. ಆದ್ರೆ ಎಷ್ಟು ಮಟ್ಟಿಗೆ ಇದು ರಾಜ್ಯದ ಪಾಲಿಗೆ ವರದಾನವಾಗುತ್ತೆ ಅಥವಾ ಈ ಒಂದು ಶಿಫಾರಸನ್ನ ಆದೇಶವಾಗಿ ಮಾರ್ಪಾಡು ಮಾಡಿದ್ದೆ ಆದಲ್ಲಿ ಸಾಕಷ್ಟು ಅನಾನುಕೂಲ ಆಗ್ಬೋದು, ಸಂಕಷ್ಟದ ಪರಿಸ್ಥಿತಿಗೆ ಕರ್ನಾಟಕ ಒಂದು ತಲುಪಬಹುದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಈಗಾಗಲೇ ಕರ್ನಾಟಕದ ಈ ಒಂದು ಕಾವೇರಿ ಜಲಾಯನ ಪ್ರದೇಶದಲ್ಲಿ ಬರುವಂತಹ ಡ್ಯಾಮ್ಗಳೇನಿದಾವೆ ಆ ಎಲ್ಲಾ ಡ್ಯಾಮ್ಗಳಲ್ಲೂ ಕೂಡ ನೀರಿನ ಈ ಒಂದು ಮೊತ್ತ ಏನಿದೆ ತೀರಾ ಕಡಿಮೆ ಇದೆ. ಮತ್ತೊಂದು ಕಡೆಗೆ ತಮಿಳುನಾಡು ಕೇಳ್ತಿರುವಂತದ್ದು ಬೆಳೆಗಳಿಗೆ ಬೆಳೆದು ನಿಂತಿರುವಂತ ಅರ್ಧ ಬೆಳೆ ಕಟ್ಟಕ್ಕೆ ಬಂದಿದೆ. ಹಾಗಾಗಿ ನಮಗೆ ನೀರಿನ ಅವಶ್ಯಕತೆ ಇದೆ. ನಮಗೆ ಜೂನ್ ಮತ್ತು ಜುಲೈನ ಈ ಒಂದು ತಿಂಗಳ ಕಂತಿನ ನೀರನ್ನು ಬಿಡಬೇಕು ಅನ್ನುವಂಥದ್ದನ್ನು ಕೂಡ ಪಟ್ಟು ಹಿಡಿದಿವೆ. ಇತ್ತ ಕಡೆ ಕುಡಿಯೋದಕ್ಕೆ ಕರ್ನಾಟಕದ ಈ 3 ಜಿಲ್ಲೆಗಳಲ್ಲಿ ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ನಗರ ಈ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಅಭಾವವಿದೆ. ಮುಂದಿನ 1 ವರ್ಷದ ತನಕ ಕುಡಿಯೋದಕ್ಕೂ ನೀರಿನ ಸಮಸ್ಯೆ ಆಗುತ್ತೆ. ಒಂದು ವೇಳೆ ರಾಜ್ಯದ ರೈತರಿಗೆ ಯಾವುದೇ ರೀತಿಯಾದಂತಹ ಬೆಳೆಗಳಿಗೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರನ್ನು ಕೊಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಕುಡಿಯೋದಕ್ಕೂ ಕೂಡ ಕಷ್ಟವಾಗ್ತಿದೆ. ಇಂತಹ ಪರಿಸ್ಥಿತಿಯನ್ನ ಕರ್ನಾಟಕ ಎದುರಿಸ್ತಾ ಇದೆ. ಇಂತಹ ಸಮಯದಲ್ಲಿ ತಮಿಳುನಾಡಿಗೆ ನಾವು ನೀರು ಬಿಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಜೊತೆಗೆ ಒಂದು ಕಡೆ, ಮತ್ತೊಂದು ಕಡೆ ಮನವಿಯನ್ನು ಕೂಡ ಅಂಕಿಅಂಶಗಳ ಮೂಲಕ ಈಗ ಸದ್ಯ ಕಾವೇರಿ ಜಲಾಶಯದ ಪ್ರದೇಶದಲ್ಲಿ ಬರುವಂತಹ ಹೇಮಾವತಿ, ಆರಂಗಿ, ಕಬಿನಿ ಹೀಗೆ ಈ ಎಲ್ಲಾ ಜಲಾಶಯಗಳ ಅಂಕಿಅಂಶಗಳನ್ನ ಎಷ್ಟು ಶೇಖರಣೆಗೊಂಡಿದೆ, ಇನ್ನ ಎಷ್ಟು ಮಳೆಗಳಾದ್ರೆ
ಆ ಸಮಯದಲ್ಲಿ ಶೇಖರಣೆಗೊಳ್ಳಬಹುದು. ಮುಂಗಾರು ಕೂಡ ಈ ಬಾರಿ ಕೊರತೆಯನ್ನ ಎದುರಿಸಿದೆ, ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಾದ್ಯಂತ. ಹಾಗಾಗಿ ನೀರಿನ ಸಮಸ್ಯೆ ಎದುರಾಗಿದೆ. ಒಂದ್ ವೇಳೆ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಾವು ನಿಗದಿಯಾಗಿರುವಂತ ಅಷ್ಟು ಮೊತ್ತದ ನೀರನ್ನು ಬಿಡುವುದಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಒಂದು ವಾದವನ್ನು ಕೂಡ ಮಂಡಿಸುತ್ತಾರೆ ಅನ್ನುವಂಥದ್ದನ್ನ ಇವತ್ತು ನಿರೀಕ್ಷೆ ಮಾಡಬಹುದು. ಈಗಾಗಲೇ ಕೆಲ ಕ್ಷಣಗಳ ಹಿಂದಷ್ಟೇ ಸಭೆ ಆರಂಭವಾಗಿದೆ. ಬಹುತೇಕ ಇನ್ನೊಂದು 30ರಿಂದ 40 ನಿಮಿಷಗಳ ಆಸ್ಪಾಸ್ನಲ್ಲಿ, ಈಗ ಸಮಯ 3 ಆಗಿದೆ, 3:30 ಆಸ್ಪಾಸ್ನಲ್ಲಿ ಒಂದು ಅಂತಿಮ ಆದೇಶ ಬರುವಂತ ಸಾಧ್ಯತೆಯನ್ನ ಈ ಒಂದು ಸಮಿತಿಯ ಸಭೆಯ ಬಳಿಕ ನಿರೀಕ್ಷೆ ಮಾಡಬಹುದು. ಸಂಪರ್ಕ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.